ಇದೆಲ್ಲ ಬಿ ಜೆ ಪಿ ಬೆಳವಣಿಗೆಗಳಾದರೆ ಕಾಂಗ್ರೆಸ್ ಬೆಳವಣಿಗೆ ನೋಡಿ. ಯಾವಾಗ ಒಂದು ಸರ್ತಿ ಖರ್ಗೆ ಸಾಹೇಬರು ಗುಟ್ರು ಹಾಕಿದ್ರೋ ಎಲ್ಲ ಸೈಲೆಂಟ್. ಖರ್ಗೆ ವಾರ್ನಿಂಗ್ ಬೆನ್ನಲ್ಲೇ ಪರಮೇಶ್ವರ್ ಸೈಲೆಂಟ್. ಪರಮೇಶ್ವರ್ ಅಂತಲೇ ಅಲ್ಲ, ಎಲ್ಲರೂ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಡಿ ಕೆ ಶಿವಕುಮಾರೇ ಮಾತಾಡಲ್ಲ ಅಂತ ಕೂತಿದ್ದಾರೆ. ರಾಜಕೀಯ ಪ್ರಶ್ನೆಗಳಿಗೆ ಉತ್ತರ ನೀಡಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಮಾಧ್ಯಮದವ್ರು ಎಷ್ಟೇ ಕೇಳಿದ್ರು ನಾನು ರಾಜಕೀಯ ವಿಚಾರ ಮಾತಾಡಲ್ಲ, ನಮ್ಮ AICC ಅಧ್ಯಕ್ಷರು ಹೇಳಿದ್ದಾರೆ ಮಾತಾಡಬೇಡಿ ಅಂತ, ನಾನು ಮಾತಾಡಲ್ಲ ಅಂತ ಪರಮೇಶ್ವರ್ ಅವರ ರಿಯಾಕ್ಷನ್. ನಾನು ರಾಜಕೀಯದ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ. ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ನೀವೆಲ್ಲ ಕೆಲಸ ಮಾಡಿ ಅಂತೇಳಿ ನಾವು ಮಾಡ್ತೀವಿ. ದಲಿತರದ ಒಂದಷ್ಟು ಆಗ್ರಹಗಳಿತ್ತು, ಆ ವಿಚಾರದಲ್ಲಿ ಏನೀಗ ರಾಜಿ ಆಗ್ಬಿಟ್ರ ಸರ್? ನಾನು ಹೇಳಿದ್ನಲ್ಲ, ನಾನು ರಾಜಕೀಯ ಪ್ರಶ್ನೆಗಳು ನೀವು ಯಾವುದೇ ಹಾಕಿದರೂ ನಾನು ಉತ್ತರ ಕೊಡಲ್ಲ. ನಾನು ರಾಜಕೀಯದ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ. ನಮ್ಮ ಅಧ್ಯಕ್ಷರು ಹೇಳಿದರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಸದ್ಯಕ್ಕೇನೋ ಯಾರು ಮಾತಾಡಲ್ಲ ಅಂತ ಇದ್ದಾರೆ, ಕೈ ಕಟ್ಟು ಬಾಯಿ ಮುಚ್ಚು, ಬಟ್ ಹೌ ಲಾಂಗ್ ಅಂತ ಪ್ರಶ್ನೆ ಅಷ್ಟೇ. ಒಂದು ಸ್ಪಷ್ಟ ಅರವಿಂದ್, ಏನಾದರೂ AICCಯ ಬೇರೆ ನಾಯಕರುಗಳು ಬಹುಶಃ ಹೇಳಿಕೆಯನ್ನು ಕೊಟ್ಟಿದ್ದೀರಾ? ಅದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅಥವಾ AICCಯ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅಥವಾ ಬೇರೆ ಯಾವುದೋ ನಾಯಕರುಗಳು ಮಾತಾಡಬೇಡಿ ಅಂದಿದ್ರೆ ಅದರ ವ್ಯಾಲಿಡಿಟಿ ಏನು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉದ್ಭವಿಸ್ತು. ಆದರೆ ಸದ್ಯದ ಪರಿಸ್ಥಿತಿಗೆ ರಾಜ್ಯದವರೇ ಕೂಡ ಆಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು AICC ಅಧ್ಯಕ್ಷರು. ಹಾಗೆ ಸ್ವಲ್ಪ ಸಮಯದವರೆಗೆ ಇದನ್ನು ಆ ಹೇಳಿಕೆಗಳನ್ನೆಲ್ಲ ಹೋಲ್ಡ್ ಮಾಡಬಹುದಾದಂಥ ಶಕ್ತಿ ಇದಕ್ಕೆ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ಅದನ್ನು ಮೀರಿಯೂ ಕೂಡ ನಾವು ಚಾಲೆಂಜ್ ಮಾಡ್ತೀವಿ ಅಂತ ಯಾರಾದರೂ ಮಾತಾಡಿದ್ರೆ ಗೊತ್ತಿಲ್ಲ ಅದೇನಾಗ್ಬೋದು, ಅದರ ಪರಿಣಾಮಗಳು ಏನಾಗ್ಬೋದು ಅನ್ನುವಂಥದ್ದು. ಆದರೆ ರಾಜ್ಯದವರೇ ಆಗಿದ್ದರೂ ಕೂಡ AICC ಅಧ್ಯಕ್ಷ ಸ್ಥಾನದಲ್ಲಿರುವಂಥವರು ಮಲ್ಲಿಕಾರ್ಜುನ ಖರ್ಗೆ ಅವರು. ಹಾಗಾಗಿ ಅವರು ಬಾಯಿ ಮುಚ್ಕೊಂಡಿರಬೇಕು, ನೀವು ಕೊಟ್ಟಂಥ ಕೆಲಸವನ್ನು ಮಾಡ್ಕೊಂಡೋಗಿ ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಅನ್ನುವಂಥ ಮಾತು ಒಂದು ರೀತಿಯ ಕೊನೆ ಹಂತದ ಎಚ್ಚರಿಕೆ. ಯಾಕಂದರೆ ಅಷ್ಟು ಕಟುವಾದ ಪದವನ್ನು ಬಹುತೇಕ ಬಹಿರಂಗವಾಗಿ ಎಲ್ಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಬಳಸಿಲ್ಲ. ಅವರು ರಾಜಕೀಯ ಜೀವನದಲ್ಲಿ ನೋಡ್ತಾ ಹೋದಾಗ ಕಟುವಾದ ಪದಗಳನ್ನ ಬಳಸಿದಂತೆ ತೀರಾ ಕಡಿಮೆ. ಅದೇ ಪಕ್ಷದ ವಿಚಾರಕ್ಕೆ ಬಂದಾಗ, ಪಕ್ಷನಿಷ್ಠ ವಿಚಾರಕ್ಕೆ ಬಂದಾಗ ಅವ್ರನ್ನ ಯಾರು ಕೂಡ ಪ್ರಶ್ನೆ ಮಾಡೋಕ್ಕಾಗಲ್ಲ. ಅಂಥ ಪಕ್ಷನಿಷ್ಠ ನಾಯಕ ಕೂಡ ಹೌದಾಗಿರೋದ್ರಿಂದ ಮತ್ತು AICC ಅಧ್ಯಕ್ಷರು ಕೂಡ ಆಗಿರೋದ್ರಿಂದ ಅವರ ಆ ಕಠೋರ ಎಚ್ಚರಿಕೆ ರಾಜ್ಯ ಕಾಂಗ್ರೆಸ್ನ ಸಚಿವರುಗಳ ಪಾಲಿಗೆ ಒಂದಷ್ಟು ದಿನಗಳ ಮೌನಕ್ಕೆ ಕಾರಣವಾಗುವಂಥ ಸಾಧ್ಯತೆಯೇ ಹೆಚ್ಚಿದ್ದಂತೆ ಕಾಣಿಸ್ತಾ ಇದೆ. ಅರವಿಂದ್. ರೈಟ್ ಸುಕೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಎಷ್ಟು ದಿನಗಳ ಕಾಲ ಈ ಒಳಬೇಗುದಿಯನ್ನು ಇಟ್ಕೊಂಡು ಹೊರಗಡೆ ಮಾತಾಡಲ್ಲ? ಮಲ್ಲಿಕಾರ್ಜುನ ಖರ್ಗೆ ಅವರ ಈ ಆವಾಜ್ಗೆ ಎಷ್ಟು ಬೆಲೆ ಕೊಡ್ತಾರೆ ಇವರೆಲ್ಲರೂ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕು ಅಷ್ಟೇ. ಯಾರಾದರೂ ಒಬ್ಬರು ಶುರು ಮಾಡಿಬಿಟ್ರೆ ಉಳಿದವರು ಶುರು ಮಾಡಿಬಿಡ್ತಾರೆ ಆಮೇಲೆ ಮಾತಾಡೋಕ್ಕೆ. ಬಟ್ ಪರಮೇಶ್ವರರೇ ಮಾತಾಡಿಲ್ಲ ಅಂತಂದರೆ ಬೇರೆಯವರು ಸೈಲೆಂಟ್ ಆಗ್ತಾರಾ ಅಂತ ಗೊತ್ತಾಗುತ್ತೆ.